ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಬಂದು ಸ್ಟ್ರಾಬೆರಿ ಬನಾನಾ ಮಿಲ್ಕ್ ಶೇಕ್. ಸ್ಟ್ರಾಬೆರೀಸ್ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ. ಸ್ಟ್ರಾಬೆರಿ ಸೀಸನ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಈಗ. ಸೊ ಮಕ್ಕಳಿಗೆ ಇಷ್ಟ ಆಗೋ ಥರ ಸ್ಟ್ರಾಬೆರಿ ಮತ್ತು ಬನಾನಾ ಹಾಕಿ ಸಖತ್ತಾಗಿರುವ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಇಲ್ಲಿ ನಾನು 1 ಬಾಕ್ಸ್ ಅಷ್ಟು ಸ್ಟ್ರಾಬೆರೀಸ್ನ ಯೂಸ್ ಮಾಡ್ತಾಯಿದ್ದೀನಿ ಮಿಲ್ಕ್ ಶೇಕ್ಗೆ. ಸ್ಟ್ರಾಬೆರೀಸ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇವಾಗ ಈ ಥರ ಸ್ಟ್ರಾಬೆರೀಸ್ ಬಂದು ಎಲ್ಲ ವೆಜಿಟೇಬಲ್ ಶಾಪ್ ಅಥವಾ ಫ್ರೂಟ್ ಶಾಪಲ್ಲೂ ನಿಮಗೆ ಸಿಗುತ್ತೆ ಸೀಸನ್ ಇರೋದ್ರಿಂದ. ಸೊ ಇದನ್ನು ಹಿಂದೆ ತೊಟ್ಟೆಲ್ಲನೂ ತೆಗ್ದು ಈ ಥರ ಸಾಲ್ಟ್ ವಾಟ್ರಲ್ಲಿ ಬಿಸಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗಂತೂ ಸ್ಟ್ರಾಬೆರೀಸ್ ಅಂದರೆ ತುಂಬ ಇಷ್ಟ. ಅವನು ಬಂದಿದ್ದಾನೆ ನೋಡಿ ಕ್ಲೀನ್ ಮಾಡಿಕೊಡ್ತಾ ಇದ್ದಾನೆ. ಈಗೆಲ್ಲನೂ ತೊಟ್ಟೆಲ್ಲನೂ ತೆಗ್ದು ಇಟ್ಕೊಂಡಿದ್ದೀನಿ. ಫಸ್ಟು ನಾನು ನಾರ್ಮಲ್ ವಾಟ್ರಲ್ಲಿ ಒಂದು ಸತಿ ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು. ಈಗ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಾಯಿತು. ಮತ್ತು ಇವಾಗ ಸ್ವಲ್ಪ ವಾಮ್ ವಾಟರ್ ಹಾಕಿ ಮತ್ತು ಅದರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಒಂದು 15 ಮಿನಿಟ್ಸ್ ಅಷ್ಟು ಸೋಕ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಟ್ರಾಬೆರೀಸ್ ಎಲ್ಲ ಚೆನ್ನಾಗಿ ಸೋಕ್ ಮಾಡಾದಮೇಲೆ ನೀರನ್ನೆಲ್ಲನೂ ತೆಗೆದು ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 1 ಬನಾನಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಕೋಲ್ಡ್ ಮಿಲ್ಕ್ನ ಯೂಸ್ ಮಾಡ್ತಿದ್ದೀನಿ. ಹಾಲು ಕಾಯಿಸಾದ್ಮೇಲೆ ಫ್ರಿಜ್ಜಲ್ಲಿಟ್ಟು ಇವಾಗ ಕೋಲ್ಡ್ ಆಗಿದೆ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಜಾರಿಗೆ ನಾನು ಕಟ್ ಮಾಡಿರೋಂಥ ಸ್ಟ್ರಾಬೆರೀಸ್ ಮತ್ತು ಬನಾನನೆಲ್ಲನೂ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಮಿಲ್ಕ್ನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಗ್ಲಾಸ್ ಮಿಲ್ಕ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಶುಗರ್ ಬೇಕಂದರೆ ಶುಗರ್ ಹಾಕ್ಕೊಬೋದು. ಇಲ್ಲಿ ನಾನು ಹನಿನ ಯೂಸ್ ಮಾಡ್ತಾ ಇದ್ದೀನಿ ಶುಗರ್ ಬದಲು. 1-2 ಸ್ಪೂನಷ್ಟು ಹನಿನ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಚಿಲ್ಡ್ ಆಗಿರುವ ಸ್ಟ್ರಾಬೆರಿ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಈಗ ಸರ್ವ್ ಮಾಡೋದಕ್ಕಂತ ಹೇಳಿ 1 ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ಈ ಸಮ್ಮರಿಗಂತೂ ಸಕ್ಕತ್ತಾಗಿರುತ್ತೆ. ಈ ಥರ ಚಿಲ್ಡಾಗಿ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಬಿಸಿ ಬಿಸಿ ತಿನ್ನೋದಕ್ಕಾಗೋದಿಲ್ಲ. ಸೊ ಆಗ ಈ ಥರ ರೆಸಿಪೀಸ್ನ ಟ್ರೈ ಮಾಡಿ. ಈಗ ಗಾರ್ನಿಷಿಗಂತ ಹೇಳಿ ಸ್ವಲ್ಪ ಸ್ಟ್ರಾಬೆರೀಸ್ನ ಈ ಥರ ಕಟ್ ಮಾಡಿ ಮೇಲೆ ಹಾಕ್ಕೋತಾ ಇದ್ದೀನಿ ಪಲ್ಪ್ಸ್ನೆಲ್ಲನೂ. ಸೊ ಕುಡಿಯುವಾಗ ಅದು ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಫ್ಲೇವರು. ಸೊ ಈ ಥರ ಸ್ಟ್ರಾಬೆರಿ ರೆಸಿಪಿನ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲನೂ ತುಂಬ ಇಷ್ಟ ಆಗುತ್ತೆ. ಹಾಗೆ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.